ಬ್ರೇಕಿಂಗ್ ನ್ಯೂಸ್ ಹಿರಿಯ ನಾಯಕರು ಯಾವುದು ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ರು. ನನಗೆ ಪಾರ್ಟಿ ಬಿಟ್ಟು ತಿರ್ಗಾ ಹೋಗಿ ತಿರ್ಗಾ ವಾಪಸ್ಸು ಇದೆಲ್ಲ ಆದಾಗ ಮನಸ್ಸಿಗೆ ನೋವಾಗಿತ್ತು. ಅವ್ರ ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವ್ರು ತೀರ್ಮಾನ ಮಾಡಿದ್ದಾರೆ. ಅದು ನಾನು ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಬಟ್ ಭಾಳ ಪ್ರೋಗ್ರೆಸಿವ್ ಲೀಡರ್ ಅವರು. ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟ್ರು ಹೇಳ್ತಾ ಇದ್ರು, ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಿರೋಧ ಪಾರ್ಟಿ ಇದ್ರು ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು. ಇವತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಕುಟುಂಬದ ಅನ್ಯಾಯಗಳಿಗೆಲ್ಲ ಏನು ದುಃಖವನ್ನು ಬರೆಸೋದಷ್ಟು ಸಿಗಲಿ. ಜೊತೆಗೆ ಇಲ್ಲೂ ಕೂಡ ಅವ್ರ ಕುಟುಂಬದವರು ನಮ್ಮ ಬೆಂಗಳೂರಿನಲ್ಲೂ ಕೂಡ ನೆನಪಿಸ್ತನ್ನು ಬೆಳೆಸಿದ್ದಾರೆ. ನಿನ್ನೆ ತಾನೇ ಅವ್ರು ಬೀಗರನ್ನು ಭೇಟಿ ಮಾಡಿದ್ದಾರೆ. ಆದರೆ ನನಗೆ ಗೊತ್ತಿಲ್ಲ ಆಗ್ತದೆ. ನಾವೆಲ್ಲ ರಾಜಕಾರಣಿಗಳು ಬಹಳ ಹುಷಾರಾಗಿರ್ಬೇಕು. ಆಚೆ ಕುಟುಂಬದಲ್ಲಿ ಪ್ರಯಾಣ ಮಾಡುವಾಗ ಅನೇಕ ನಾಯಕರುಗಳನ್ನು ನಾವು ಕರ್ಕೊಂಡಿದ್ದೇವೆ. ಸ್ಪೀಕರ್ ಆಗಿರ್ಬೋದು, ಸಿಎಂ, ಬಹಳ ಜನ ಪೈಲಟ್ ಹುಷಾರಾಗಿರ್ಬೇಕು. ತಾಂತ್ರಿಕ ದೋಷ ಅಂತ ನನಗೇನ್ರಿ ಗೊತ್ತು. ನನಗೆ ಬಂದಿರೋ ಮೆಸೇಜ್ ಏನಿದೆ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ನನಗೆ ಹೇಳಿದ್ರು. ನಮ್ಮ ಸೋಷಿಯಲ್ ಮೀಡಿಯಾವರು ನನಗೆ ತಿಳಿಸಿದ್ರು. ನನ್ನ ಫ್ರೆಂಡ್ಸು ಕೂಡ ಬಾಂಬೆಯಿಂದ ಫೋನ್ ಮಾಡಿ ಇಮಿಡಿಯೇಟಾಗಿ ತಿಳಿಸಿದ್ರು. ಅದನ್ನೇ ಎಲ್ಲ ಮಾತಾಡ್ತಿದ್ದೆ. 4 ಗಂಟೆ ಮುಂಚೆ ಹೊರಡ್ತಿದ್ದೆ. ಯಾರು ಹೊರಗಡೆ ಇದ್ರು ಏನು ಇತ್ತು ಬೆಳಗ್ಗೆ ಇವತ್ತು ಮತ್ತು ನಾಳೆ 2 ದಿನ ಶೋಕಾಚರಣೆ ನಡೆಯಲಿದೆ ಮಹಾರಾಷ್ಟ್ರದಲ್ಲಿ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಿಗೇನಿತ್ತು ಅದೆಲ್ಲವನ್ನು ಕೂಡ ಈಗ ಕ್ಯಾನ್ಸಲ್ ಮಾಡಲಾಗಿದೆ. ಇನ್ನು ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಏನಾಯಿತು ಏನು ಎತ್ತ ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ಅಂತ್ಯಕ್ರಿಯೆಯಲ್ಲಿ ಅವರು ಕೂಡ ಭಾಗ್ಯ ಆಗಬಹುದಾದ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಅವರ ಕುಟುಂಬಸ್ಥರೆಲ್ಲ ಘಟನೆ ನಡೆದಂಥ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ದೆಹಲಿಯಿಂದ ಕೆಲವರು ಆಲ್ರೆಡಿ ಹೊರಟಿದ್ದಾರೆ. ಅವರ ಕುಟುಂಬಸ್ಥರು, ಕಾರ್ಯಕರ್ತರು, ಅಭಿಮಾನಿಗಳು, ಆಪ್ತರು ಎಲ್ಲರೂ ಕೂಡ ಇದೀಗ ಈ ಘಟನೆ ನಡೆದಂಥ ಸ್ಥಳಕ್ಕೆ ದೌಡಾಯಿಸಿ ಆಗಮಿಸ್ತಾ ಇದ್ದಾರೆ. ಯಾಕಂದರೆ ಯಾರು ಎಲ್ಲ ಅವರವರ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ರು. ರಾಜಕೀಯವಾಗಿ ಎಲೆಕ್ಷನ್ ಬೇರೆ ಹತ್ತಿರ ಇರೋದ್ರಿಂದ, ಇನ್ನೊಂದು ಕಡೆಯಲ್ಲಿ ಈ ಅಧಿವೇಶನಗಳು ಬೇರೆ ಇರೋದ್ರಿಂದ ಎಲ್ಲರೂ ಅವರವರದ್ದೇ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಯಿತು. ಬಟ್ ಇದೊಂದು ಸುದ್ದಿ ಎಲ್ರಿಗೂ ಆಘಾತ ತರಿಸಿದ್ರೆ ಎಲ್ಲೆಲ್ಲಿ ಇದ್ದರೂ ಅಲ್ಲಿಂದನೇ ಇದೀಗ ಈ ಅವಘಡ ನಡೀತಲ್ಲ ಈ ಪ್ಲೇಸ್ಗೆ ಆಗಮಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಈಗಾಗಲೇ ಅಲ್ಲಿ ಕಾರ್ಯಾಚರಣೆ ಎಲ್ಲ ನಡೀತಾ ಇದೆ. ಅಂದರೆ ನಮಗೆ ಸದ್ಯಕ್ಕೆ ಸಿಗ್ತಾ ಇರೋದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ, ಬಟ್ ನಿಖರವಾಗಿ ಮಾಹಿತಿ ಸಿಗಬೇಕಲ್ವ ಏನು ಪ್ರಾಬ್ಲಮ್ ಆಯಿತು ಏನು ಎತ್ತ ಅಂತ. ಅಲ್ಲಿರುವಂಥ ಅವಶೇಷಗಳು ಸುಟ್ಟು ಕರಕಲಾಗಿರೋದು ಇದನ್ನೆಲ್ಲ ನೋಡಬೇಕಾಗತ್ತೆ. ಏನು ಪ್ರಾಬ್ಲಮ್ ಆಯಿತು ಏನು ಎತ್ತ ಚೆಕ್ ಮಾಡಬೇಕಾಗತ್ತೆ. जिस तरह से उन्होंने महाराष्ट्र की राजनीति की कभी केंद्र में आने की कोशिश नहीं की और हमेशा महाराष्ट्र की राजनीति में रचे बसे हुए थे. मैंने भी उनके साथ बहुत काम किया. मैं 12 साल वहाँ राज्यसभा सदस्य था महाराष्ट्र से और मैंने देखा कि उनके अंदर जो डायनेमिक पर्सनालिटी थी वो, और उन्होंने अपना खुद की जो है जमीन पूरी महाराष्ट्र में बनाई थी. तो मुझे लगता है उनके जाने से न केवल महाराष्ट्र की राजनीति को बहुत बड़ा नुकसान है बल्कि देश की राजनीति को भी बहुत बड़ा नुकसान है. और आज बजट सत्र का शुरुआत होने जा रहा है. विपक्ष SIR से लेकर मनरेगा से लेकर तमाम मुद्दे. देखिए, विपक्ष सारे मुद्दे उठाने का प्रयास करेगा. सरकार को मुद्दे उठा देने चाहिए क्योंकि SIR की लड़ाई जो है, चुनाव आयोग की धांधली की लड़ाई हम लोग लगातार लड़ रहे हैं कई सत्रों से. और अब जो है आपको पता है कि जिस तरह की स्थिति और परिस्थिति देश में पैदा हुई है उसमें तमाम मुद्दे जो है उभर के सामने आए हैं, जिसमें मनरेगा का मुद्दा भी है कि जिस तरह से मनरेगा को खत्म किया जा रहा. तो ये सरकार जो गरीब आम आदमी की सारी सुविधाएं, सारी बातों को वापस ले रही है.
ಈಗಾಗಲೇ ನಾಯಕರುಗಳು ಒಬ್ಬರೊಬ್ಬರ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಅವರ ಕಾರ್ಯ ವೈಖರಿ, ಅವ್ರ ಜೊತೆಗಿನ ಒಡನಾಟ, ಅವರಿಂದ ಕಲ್ತ್ಕೊಂಡಿದ್ದು ತುಂಬ ಇರುತ್ತೆ, ಅಥವಾ ಅವ್ರನ್ನ ಹತ್ತಿರದಿಂದ ನೋಡಿರ್ತಾರೆ, ಅವರ ಆಸೆಗಳಿಗೇನಿರುತ್ತೆ, ಅವರ ಯೋಜನೆಗಳಿಗೇನಿರುತ್ತೆ, ರಾಜಕೀಯವಾಗಿ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಇದೆಲ್ಲವನ್ನು ಹತ್ತಿರದಿಂದ ನೋಡಿದವ್ರಿಗೆ ಇದೊಂದು ದುರಂತ ಸಾವು ಒಪ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ಏನು ಮಾಡ್ಬೋದು? ಅವ್ರು ಮಾತಾಡಿದ್ದು ಅಥವಾ ಅವರ ಆಲೋಚನೆಗಳು, ಅವರ ಈ ಹಿಂದಿನ ಕೆಲಸ ಕಾರ್ಯಗಳು, ಅದನ್ನು ನೆನಪಿಸಿಕೊಳ್ಳೋದು ಬಿಟ್ಟು ಇನ್ನೇನಿದೆ ಹೇಳಿ. ಸೊ ಹಾಗಾಗಿ ಅವರ ಜೊತೆಗಿನ ಒಡನಾಟ ಮಹಾರಾಷ್ಟ್ರದ ಅಭಿವೃದ್ಧಿಯಲ್ಲಿ ಮತ್ತು ಅಲ್ಲಿನ ರಾಜಕೀಯವಾಗಿ ತೆಗೆದುಕೊಂಡಂಥ ಕೆಲವೊಂದಷ್ಟು ನಿರ್ಧಾರಗಳಲ್ಲಿ ಮತ್ತು ಇವರ ಆಡಳಿತದ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಧಾರ, ಅನೌನ್ಸ್ ಮಾಡಿದಂಥ ಯೋಜನೆಗಳು, ಇದೆಲ್ಲವನ್ನು ಕೂಡ ಈಗ ನೆನಪಿಸಿಕೊಳ್ಳಲಾಗ್ತಾ ಇದೆ. ಮಹಾರಾಷ್ಟ್ರದ ಹಲವು ಹೆಸರಾಂತ ಯೋಜನೆಗಳು, ಅಭಿವೃದ್ಧಿ ಕಾರ್ಯಗಳು, ಅದಕ್ಕೆ ಇವರೇ ಕಾರಣಕರ್ತರು. ಇಲಾಖಾವಾರು ಇವರು ಕೆಲಸ ಕಾರ್ಯಗಳನ್ನು ಮಾಡುವಾಗ, ಹಣಕಾಸು ಇಲಾಖೆ ನಿರ್ವಹಿಸುವಾಗ, ನೀರಾವರಿ ಇಲಾಖೆಯನ್ನು ನಿರ್ವಹಿಸುವಾಗ, ಉಪಮುಖ್ಯಮಂತ್ರಿಯಾಗಿ ಆ ಸ್ಥಾನವನ್ನು ತುಂಬುವಾಗ ಪ್ರತಿ ಬಾರಿಯೂ ಕೂಡ ತಮ್ಮದೇ ನಿರ್ಧಾರ ನಿಲುವುಗಳಿಂದ ಹೆಸರುವಾಸಿಯಾದವರು. ಚುನಾವಣಾ ಸ್ಟ್ರಾಟರ್ಜಿ ಅಂತ ಬಂದಾಗ ಮೊದಲು ನಿಂತ್ಕೊಳ್ತಾ ಇದ್ರು. ಪಕ್ಷದಿಂದ ಕೊಡುವಂಥ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಕೆಪಾಸಿಟಿ ಇದ್ದಂಥ ನಾಯಕ. ಸೊ ಅಂಥ ನಾಯಕನನ್ನು ಕಳ್ಕೊಂಡಿರೋದು